ಹಾಯ್ ಎಲ್ರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಆದ್ರೂ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನವೂ ವೀಡಿಯೋ ಮಾಡಿಲ್ಲ, ಸೊ ಹುಷಾರಿರಲಿಲ್ಲ. ಸೊ ಇವತ್ತು ಕಾಲೇಜ್ಗೆ ಹೋಗಿ ಏನೇನೆಲ್ಲ ನಡೆಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿವತ್ತು ಕ್ಲಾಸ್ಗೆ ಹೋಗ್ತಿದ್ದಂಗೆ ನಡೀತಿದ್ದೆ ಔಟ್ಫಿಟ್ ಚೆಕ್. ವೆಡ್ನೆಸ್ಡೇ ಅಂದರೆ ಅದು ಕಾಮನ್. ಅದರಲ್ಲೂ ಯಾವತ್ತು ಜೀನ್ಸ್ ಹಾಕೊಂಬರ್ದೇ ಇರೋ ಹುಡುಗಿ ಇವತ್ತು ಜೀನ್ಸ್ ಹಾಕೊಂಬಂದಿದ್ದಾಳೆ ಅಂದರೆ ಬಿಡ್ತಾರಾ? ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕೇಕ್ ತಂದು ಕೊಟ್ಟಿದ್ದಕ್ಕೆ ಎಲ್ರಿಗೂ ಮಗು ಹುಟ್ಟಿದ ಕಾರಣ ಕಂಗ್ರ್ಯಾಚುಲೇಷನ್. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ. ಎಲ್ಗೋಗ್ತಿದ್ಯಾ? ಈ ಹುಡುಗಿದಂತೂ ಮುಗಿಯೋದ ಅಧ್ಯಾಯ. ಬೇಕಾದರೆ ಆ ರೂಮ್ ಕೊಟ್ಟರೆ ಅಲ್ಲೇ ಸೆಟಲ್ ಆಗಿಬಿಡ್ತಾಳೆ. ಆದರೆ ನಮ್ಮ ಪ್ರಿನ್ಸಿಪಲ್ ಇವಳ ಹೆಸ್ರಿಗೆ ಇನ್ನೂ ಬರೆದಿಲ್ಲ, ಅದಕ್ಕೆ ಕಾಯ್ತಿದ್ದಾಳೆ. ಕ್ಲಾಸೇನೋ ಶುರುವಾಯಿತು, ಆದರೆ ಫಸ್ಟ್ ಅವರ್ಗೆ ನಮ್ಮ ಭೂಮಿದು ಕ್ಯಾಲ್ಸಿ ಬೇರೆ ಕೆಟ್ಟೋಯ್ತು. ಅದಕ್ಕಂತಲೇ ನಾನೊಂದು ಐಡಿಯಾ ಕೊಟ್ಟೆ. ನಾನೇನು ಐಡಿಯಾ ಕೊಟ್ಟೆ ಅಂತ ಅದನ್ನು ಅಲ್ಲಿಗೆ ಬಿಡದೆ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ಕ್ಯಾಸಿನ ರಿಪೇರಿ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಅದನ್ನು ರಿಪೇರಿ ಮಾಡೋಕ್ಕೆ ಟೂಲ್ಸ್ ಬೇಕಲ್ಲ, ಅದಕ್ಕೆ ಹೇರ್ ಪಿನ್ನದಲ್ಲಿ ರಿಪೇರಿ ಮಾಡಿದ್ದಂಥ ಏನೋ ಅದ್ಭುತ ನಡೀತು ನಮ್ಮ ಭೂಮಿ ಕಡೆಯಿಂದ. ಅದರಲ್ಲೂ ನನ್ನ ತಲೆಗೆ ಅದೆಲ್ಲಿಂದ ಐಡಿಯಾಸ್ ಬರೋದೋ ಗೊತ್ತಿಲ್ಲ. ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿ ನಾವು ಕೂಡ ಇಂಜಿನಿಯರಿಂಗ್ ಮಾಡಿದವರಷ್ಟು ಚೆನ್ನಾಗಿ ರಿಪೇರಿ ಮಾಡ್ತೀವಿ ಅಂತ ಅನ್ನಿಸ್ತು. ಅದನ್ನು ಬಿಡದೆ ಸಕ್ಸಸ್ ಮಾಡಿದ್ವಿ. ಪಾಪ ನಮ್ಮ ಸಿಯರ್ನ ಎಷ್ಟು ಆಡ್ಕೋಬೋದೋ ಅಷ್ಟು ಆಡ್ಕೊಂಡು ಮುಗ್ದಾದ್ಮೇಲೆ ನಾವು ಲಂಚ್ ಬಾಕ್ಸಲ್ಲಿ ಸೆಲ್ಫಿ ತೊಗೋಬೋದಾ ಅಂತಲೂ ಟ್ರೈ ಮಾಡ್ತಿದ್ವಿ. ನಮಗೆ ಈ ಐಡಿಯಾಸ್ ಎಲ್ಲ ಎಲ್ಲಿ ಬರುತ್ತೋ ಗೊತ್ತಿಲ್ಲಪ್ಪ. ಈ ಲಂಚ್ ಬ್ರೇಕ್ ಬಂತಂದರೆ ಸಾಕು ಇಂಥವೆಲ್ಲ ನಡೀತಾನೇ ಇರ್ತವೆ. ಆದರೆ ನಾವು ಆ ಏರ್ ಪಿನ್ನ ಮೇಲೆ ಸಂಶೋಧನೆ ಅಂತೂ ಮಾಡಲೇಬೇಕು. ಏನೇನೆಲ್ಲ ಕೆಲಸ ಮಾಡುತ್ತೆ ಗುರು ಅದು. ಇವಾಗ ನೋಡಿ, ಮಾವಿನಕಾಯಿ ಕೂಡ ಅದರಲ್ಲೇ ಕಟ್ ಮಾಡ್ತವ್ರೆ. ನಿಮಗೆ ತೊಳ್ಕೊಂಡು ಕಟ್ ಮಾಡಿದ್ರು ಅಂತ ಏನಾದರೂ ಡೌಟ್ ಇದ್ದರೆ ಅಂಥ ಥಿಂಕಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಆಯ್ತು, ಅದು ಕಾಣಿಸ್ತಾ ಇಲ್ಲ. ಯಾರೇ ಚಪಾರ್ ನನ್ನ ಮಕ್ಕಳು? ನಂದೇ ನಾನು ವೀಡಿಯೋ ಮಾಡ್ಕೊಂಡಿ. ಮಾವಿನಕಾಯಿನ ತಿಂದು ಮುಗಿಸಿದ್ವಿ. ಅಷ್ಟರಲ್ಲಿ ನಮ್ಮ ಮ್ಯಾಮ್ ಬಂದುಬಿಟ್ಟು ಸ್ವಲ್ಪ ಆ್ಯಕ್ಟಿವಿಟಿ ತೋರಿಸಿದ್ರು. ಅದೇಂತಕ್ಕೆ ಅಂತ ಯಾಕೆ ತೋರಿಸಿದ್ರು ಅಂತ ಅಂದರೆ, ಇವಾಗಂತೂ ನಮ್ಮ ಕಾಲೇಜಲ್ಲಿ ಎಲ್ಲ ಫೆಸ್ಟ್ ಮಾಡ್ತಿದ್ದಾರಲ್ವ, ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಥವಾ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಯಾವ್ಯಾವ ಥರ ಇರುತ್ತೆ ಅಂತ ಸ್ವಲ್ಪ ನಮಗೆ ನರ್ವಸ್ನೆಸ್ನ ಓಕೆ ನಾವು ಫೈನಲ್ ಇಯರ್ಗೆ ಬಂದರೂ ಏನಪ್ಪ ಈ ಥರ ಅಂತ ಅನಿಸುತ್ತೆ. ಆದರೂ ನಮ್ಮ ಟೀಚರ್ಸ್ಗೆ ಯಾವತ್ತಿದ್ರು ನಾವು ಮಕ್ಕಳೇ ಅಲ್ವಾ. ಸೊ ಈ ಥರದ್ದೆಲ್ಲ ತೋರಿಸಿ ನಮ್ಮನ್ನ ಇನ್ಸ್ಪೈರ್ ಮಾಡೋಣ ಅಂತ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕ್ಲಾಸ್ ಮುಗಿಸ್ಕೊಂಡು ಆಚೆಗೆ ಬಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದು ಕೂಡ ಕಾಲೇಜ್ ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ತಿರೋದು. ಸೊ ನಾವು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೇಗೆ ಎಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಆನೆ ಮಾಡಿಲ್ಲ ನಾನು. ಇನ್ನೊಂದ್ಸಲಿ ಹೇಳ್ರು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ನಮ್ಮ ಜೂನಿಯರ್ಸ್ ಜೊತೆ ಮಾತಾಡಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಆಯಿತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.